ಕೊಟ್ಟೂರಿನಲ್ಲಿ ನಡೆದಿದ್ದ 3 ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಕೊಲೆ ಪ್ರಕರಣಕ್ಕೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮರ್ಯಾದೆ ಹತ್ಯೆ ಜೊತೆಗೆ ಹಣದ ಮೇಲೆ ಕಣ್ಣಾಕಿದ್ದ ಅಕ್ಷಯ್ ಅನ್ನುವಂಥದ್ದು ತಿಳಿದು ಬಂದಿದೆ. ಕೊಲೆ ಪ್ರಕರಣಕ್ಕೆ ಪ್ರತಿ ದಿನವೂ ಕೂಡ ಒಂದೊಂದು ಸ್ಫೋಟಕ ವಿಚಾರ ಬಯಲಾಗ್ತಾ ಇರುವಂತದ್ದು. ಮೊದಲಿಗೆ ಸುಮನಹಳ್ಳಿಯಲ್ಲಿ ಶವ ಎಸ್ತಿದ್ದಾಗಿ ಹೇಳಿದ್ದ, ನಂತರ ಮನೆಯಲ್ಲೇ ಶವವನ್ನ ಹೂತು ಹಾಕಿದ ವಿಚಾರ ಬಯಲಾಗಿತ್ತು. ಈಗ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮರ್ಯಾದಾ ಹತ್ಯೆಯ ಜೊತೆಗೆ ಹಣದ ಆಸೆಗೂ ಕೂಡ ಈ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು. 1.20 ಕೋಟಿ ಎಫ್ಡಿ ಹಣದ ಮೇಲೆ ಕಣ್ಣು ಹಾಕಿದ್ದ. ಮನೆ ಮಾರಿ ಹಣವನ್ನ ಎಫ್ಡಿ ಇಟ್ಟಿದ್ರು ತಂದೆ ತಾಯಿ. ಮಗಳ ವಿದ್ಯಾಭ್ಯಾಸಕ್ಕೆ ಅಂತ 50 ಲಕ್ಷ ರೂಪಾಯಿ ಹಣವನ್ನ ಎಫ್ಡಿ ಇಟ್ಟಿದ್ರು. ಇದೇ ಹಣಕ್ಕಾಗಿ ನಿತ್ಯ ಮನೆಯಲ್ಲಿ ಅಕ್ಷಯ್ ಗಲಾಟೆ ಮಾಡ್ತಾ ಇದ್ದಂತೆ. ಮಾವ ವಸಂತ್ ಕುಮಾರ್ ಜೊತೆ ಸೇರ್ಕೊಂಡು ಕೊಲೆಗೆ ಸ್ಕೆಚ್ ಹಾಕಿದ್ದಾನೆ ಅಕ್ಷಯ್. ವಿಚಾರಣೆಯ ವೇಳೆ ಹಣದ ವಿಚಾರವನ್ನ ಬಾಯ್ ಬಿಟ್ಟಿದ್ದಾನೆ. ಕಾಕಿ ತೀವ್ರತರವಾದ ವಿಚಾರಣೆಯನ್ನ ನಡೆಸ್ತಾ ಇದೆ. ಕಾಣೆಯಾಗಿದ್ದಾರೆ ಅಂತ ದೂರು ಕೊಡಕ್ ಹೋದಂತಹ ಸಂದರ್ಭದಲ್ಲೇ ಖಾಕಿಗೆ ಅಕ್ಷಯ್ ಮೇಲೆ ಅನುಮಾನ ಬರುತ್ತೆ. ಅದೇ ಅನುಮಾನದ ಮೇಲೆ ಕಾಕಿ ಸ್ಟೈಲ್ ಅಲ್ಲಿ ವಿಚಾರಣೆ ನಡೆಸಿದಾಗ 3 ಕೊಲೆ ಮಾಡಿರೋದಾಗಿ ಬಾಯ್ ಬಿಟ್ಟಿದ್ದ. ಈಗ ಅದು ಮರ್ಯಾದಾ ಹತ್ಯೆಯ ಜೊತೆಗೆ ಹಣದ ಆಸೆ ಕೂಡ ಇತ್ತು ಅನ್ನುವಂಥದ್ದು ಬಯಲಾಗಿದೆ. ತಂಗಿ ಬೇರೆಯವನನ್ನ ಪ್ರೀತಿ ಮಾಡ್ತಾ ಇದ್ಲು. ಆ ಪ್ರೀತಿ ಮಾಡ್ತಾ ಇದ್ದಿದ್ದು ನಂಗೆ ಇಷ್ಟ ಇರ್ಲಿಲ್ಲ. ಆದ್ರೆ ನಮ್ಮ ಅಪ್ಪ ಅಮ್ಮ ತಂಗಿಯ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಹಾಗಾಗಿ ನಾನು 3ರನ್ನ ಕೊಲೆ ಮಾಡಿದ್ದೆ ಅಂತ ಮೊದಲ ಬಾರಿಗೆ ಅಕ್ಷಯ್ ಒಪ್ಪಿಕೊಂಡಿದ್ದ. ಈಗ ಆ ಮರ್ಯಾದಾ ಹತ್ಯೆಯ ಜೊತೆಗೆ ಎಫ್ಡಿ ಹಣದ ಮೇಲೆ ಕೂಡ ಈ ಪಾತಕಿ ಅಕ್ಷಯ್ ಕಣ್ಣಿಟ್ಟಿದ್ದ ಅನ್ನುವಂಥದ್ದು ಬಯಲಾಗಿದೆ. ಕಾಕಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಕ್ಷಯ್ ಒಂದೊಂದೇ ವಿಚಾರವನ್ನ ಬಾಯ್ ಬಿಡ್ತಿದ್ದಾನೆ. ವಿಜಯನಗರದ ಕೊಟ್ಟೂರಲ್ಲಿ ನಡೆದಂತಹ 3 ಹತ್ಯೆಯ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಯಾಕೆ ಅಂದ್ರೆ ಜನ್ಮ ಕೊಟ್ಟ ತಂದೆ ತಾಯಿ ಜೊತೆಗೆ ಸಹೋದರಿ ತಂಗಿಯನ್ನ ಕೂಡ ಬರ್ಬರವಾಗಿ ಕೊಲೆ ಮಾಡಿ ಮನೆಯಲ್ಲೇ ಹಾಲ್ನಲ್ಲಿ ಟೈಲ್ಸ್ ಅನ್ನ ತೆಗೆದು ಅಲ್ಲೇ ಗುಂಡಿ ತೋಡಿ 3 ಶವವನ್ನ ಕೂಡ ಹೂತು ಹಾಕಿದ್ದ. ತಂದೆಯ ಶವವನ್ನ ಹೂಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ತಂದೆಯ ಕಾಲನ್ನ ಕೂಡ ಕಟ್ ಮಾಡಿದ್ದ ಈ ಪಾತಕಿ ಅಕ್ಷಯ್. ವಿಜಯನಗರದ ಕೊಟ್ಟೂರಲ್ಲಿ ಆಗಿದ್ದು ಎಷ್ಟು ಕೊಲೆ? ಅಪ್ಪ ಅಮ್ಮ ತಂಗಿ ಜೊತೆಗೆ ಮತ್ತು ಕೊಲೆ ಆಗಿದೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಮತ್ತೊಂದಿಷ್ಟು ತಲೆಯನ್ನ ತೆಗೆದಿದ್ದ ಈ ಕಟುಕ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಬಗೆದಷ್ಟು ಸಿಗ್ತಾ ಇದೆ ಕೊಟ್ಟೂರು ಕಿರಾತಕನ ಕ್ರೂರ ಕತೆ. ಅಪ್ಪ ಅಮ್ಮ ತಂಗಿ ಕೊಂದವನಿಗೆ ಮಾವನ ಬೆಂಬಲ ಕೂಡ ಇತ್ತು. ದೃಶ್ಯಂ ಸಿನಿಮಾ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಕೊಲೆ ಮಾಡಿದ್ದ. ಮಾವ ಅಳಿಯ ಸೇರ್ಕೊಂಡು ಟ್ರಿಪಲ್ ಮರ್ಡರ್ ಮಾಡಿದ್ದಲ್ಲ, 4 ಹತ್ಯೆಗೈದಿರುವ ಅನುಮಾನ ವ್ಯಕ್ತವಾಗಿದೆ. ತಂಗಿಯ ಪ್ರಿಯಕರನ ಹತ್ಯೆ ಮಾಡಿರೋ ಅನುಮಾನ ವ್ಯಕ್ತವಾಗಿರುವಂತದ್ದು. ಈ ತಂಗಿ ನನ್ನ ತಂಗಿ ಒಬ್ಬನನ್ನ ಪ್ರೀತಿಸ್ತಾ ಇದ್ಲು, ಆ ಪ್ರೀತಿ ನನ್ಗೆ ಇಷ್ಟ ಇರ್ಲಿಲ್ಲ ಅಂತ ಅಕ್ಷಯ್ ಮೊದಲೇ ಹೇಳಿದ್ದ. ಈಗ ಆ ತಂಗಿಯ ಪ್ರಿಯಕರನನ್ನು ಹತ್ಯೆ ಮಾಡಿರುವಂತಹ ಅನುಮಾನ ವ್ಯಕ್ತವಾಗಿದೆ. ವಿಜಯನಗರ ತಿಲಕ್ ನಗರ ಪೊಲೀಸರಿಂದ ಜಂಟಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಕೊಟ್ಟೂರಿನ ವಿಜಯನಗರದ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಮತ್ತೊಂದು ಕಡೆ ತಿಲಕ್ ನಗರದಲ್ಲಿ ಮಿಸ್ಸಿಂಗ್ ಕೇಸನ್ನ ಕೊಡೋದಕ್ಕೆ ಹೋಗಿದ್ನಲ್ಲ ಅಕ್ಷಯ್, ಅಲ್ಲೂ ಕೂಡ ಪ್ರಕರಣ ದಾಖಲಿಸಿಕೊಂಡು ಅಲ್ಲೂ ಕೂಡ ಜಂಟಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ತನಿಖೆ ವೇಳೆ ದೃಶ್ಯಂ ಸಿನಿಮಾ ತರ ಪ್ಲಾನ್ ಮಾಡಿದ್ದು ಪತ್ತೆಯಾಗಿದೆ. ಕೊಲೆ ಮಾಡಿ ಜಯದೇವ ಆಸ್ಪತ್ರೆಗೆ ಬಂದು ಫೋಟೋ ಕೂಡ ತೆಗೆಸ್ಕೊಂಡಿದ್ದ. ಕೊಟ್ಟೂರಿನಿಂದ ಬೆಂಗಳೂರಿಗೆ ಬಂದಿದ್ದಂತಹ ಬಸ್ ಟಿಕೆಟ್ ಅನ್ನ ಕೂಡ ಇಟ್ಕೊಂಡಿದ್ದ. ಮೊಬೈಲ್ ಲೊಕೇಶನ್ ಆಸ್ಪತ್ರೆಯಲ್ಲಿ ಸಿಗೋದಕ್ಕೆ ಫೋನ್ ಅನ್ನ ಇಟ್ಟಿದ್ದ. ಆಮೇಲೆ ನನ್ನ ಕುಟುಂಬಸ್ಥರು ಕಾಣೆಯಾಗಿದ್ದಾರೆ ಅಂತ ಹೋಗಿ ದೂರು ಕೊಡೋದಕ್ಕೆ ಹೋಗಿದ್ದ. ಆರೋಪಿ ಅಕ್ಷಯ್ ಮಾವನೇ ಎಲ್ಲ ಐಡಿಯಾನು ಕೂಡ ಕೊಟ್ಟಿದ್ದ ಅನ್ನುವಂಥದ್ದನ್ನ ಬಾಯ್ ಬಿಟ್ಟಿದ್ದಾನೆ. ಈಗ ತಂಗಿ ಪ್ರಿಯಕರನನ್ನು ಕೊಲೆ ಮಾಡಿರುವ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಯಾಕೆಂದ್ರೆ ತಂಗಿಯ ವಿಚಾರಕ್ಕೆ ಮೊದಲು ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದು. ಆತನ ಮೇಲೆ ಅನುಮಾನ ಬಂದಂತಹ ಪೊಲೀಸರು ವಿಚಾರಣೆ ನಡೆಸೋದಕ್ಕೆ ಪ್ರಾರಂಭ ಮಾಡಿದಾಗ ತಂಗಿಯ ಪ್ರೀತಿ ಇಷ್ಟ ಇಲ್ಲದೆ ಈ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ದ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈ ಕೊಟ್ಟೂರಿನ 3 ಕೊಲೆ ಪ್ರಕರಣ ಇದೆಯಲ್ಲ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಯಾಕೆಂದ್ರೆ ಅಪ್ಪ ಅಮ್ಮ ತಂಗಿಯನ್ನೇ ಕೊಂದು ಮನೆಯಲ್ಲೇ ಹೂತಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದ. ಈಗ ಮತ್ತೂ ಅನುಮಾನ ಬರ್ತಾ ಇರುವಂತದ್ದು ಏನಂದ್ರೆ ಈತ 3 ಜನರಲ್ಲ ಮತ್ತೂ ಒಬ್ಬನನ್ನ ಕೊಲೆ ಮಾಡಿದ್ದಾನೆ, ಆ ತಂಗಿಯ ಪ್ರಿಯಕರನ್ನ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಕಡೆ FD ಹಣಕ್ಕಾಗಿ ಹೊಂಚಾಕಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ?
ಚಿತ್ರ ಪ್ರಮುಖವಾಗಿ ಆರೋಪಿ ಅಕ್ಷಯ್ ಏನಿದ್ದಾನೆ ಈತ ಸಾಮಾನ್ಯದವರಲ್ಲ ಅನ್ನೋದು ಪೊಲೀಸರ ತನಿಖೆ ವೇಳೆ ಗೊತ್ತಾಯಿರೋದು. ಯಾಕಂದ್ರೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಆ ಸಂದರ್ಭದಲ್ಲಿ ಅವತ್ತಿನ ರಾತ್ರಿ ಏನೋ ಒಂದು ಘಟನೆ ಆಗುತ್ತೆ. ಆತನ ವಿಚಾರಣೆಯ ಸಂದರ್ಭದಲ್ಲಿ ಒಂದು ತಂಗಿ ಬೇರೊಬ್ಬನ ಜೊತೆಯಲ್ಲಿ ಲವ್ ಮಾಡ್ತಾ ಇದ್ಲು, ಮತ್ತೆ ಅನ್ಯ ಜಾತಿಯ ಒಂದು ಯುವಕನನ್ನ. ಈ ವಿಚಾರ ಜೊತೆಗೆ ಗರ್ಭಿಣಿ ಕೂಡ ಆಗಿದ್ಲು. ಈ ವಿಚಾರವನ್ನ ತಂದೆ ತಾಯಿಗೆ ಹೇಳಿದಂತ ಸಂದರ್ಭದಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಅದೇ ಕಾರಣಕ್ಕೆ ಅವರ ಮೂರನ್ನು ಕೂಡ ಕೊಂದು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಮಾವ ವಸಂತ್ ಕುಮಾರ್ ಆತ ಹೇಳಿದಂತ ರೀತಿಯಲ್ಲಿ ನಾನು ಮತ್ತೆ ಒಂದು ಕೊಟ್ಟೂರಿಗೆ ಹೋಗಿ ಆ ಒಂದು ಮೂವರ ಹೆಣವನ್ನ ಮನೆಯಲ್ಲೇ ಊತು ಬಂದಿದ್ದೆ ಅನ್ನೋ ರೀತಿಯಲ್ಲಿ ಆತ ಹೇಳಿದಂಥದ್ದು. ಇದು ಒಂದು ಕಡೆ ಆದ್ರೆ, ಇದು ಆತ ಪೊಲೀಸರ ಅಂದ್ರೆ ತಿಲಕ್ ನಗರ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಈತ ಸಾಕಷ್ಟು ಸುಳ್ಳು ಹೇಳ್ತಾ ಇರುವಂತದ್ದು ಗೊತ್ತಾಗಿದೆ. ಇಲ್ಲಿ ಒಂದು ಈಗ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇರುವಂತದ್ದು ಒಂದು ಮರ್ಯಾದೆ ಹತ್ಯೆ ಮಾಡಿರಬಹುದಾ ಅಂತೇಳಿ, ಜೊತೆಲಿ ಈಗ ಸಿನಿಮಾ ಅಂದ್ರೆ ದೃಶ್ಯಂ ಸಿನಿಮಾದ ರೀತಿಯಲ್ಲಿ ಈತ ಮಾಸ್ಟರ್ ಪ್ಲಾನ್ ಮಾಡಿರುವಂತದ್ದು ಕೂಡ ಗೊತ್ತಾಗಿದೆ. ಅದಲ್ಲದೆ ಇನ್ನೊಂದು ವಿಚಾರ ಅಂತಂದ್ರೆ ಪ್ರಮುಖವಾಗಿ ಹರಪನಹಳ್ಳಿಯಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಇರುತ್ತೆ. ಆ ಮನೆಯನ್ನ 1,20,00,000 ಹಣಕ್ಕೆ ಇವತ್ತು ಅವರ ಅಪ್ಪ ಅಂದ್ರೆ ಭೀಮರಾವ್ ಮಾರಾಟವನ್ನ ಮಾಡಿರ್ತಾರೆ. ಆ ಹಣಕ್ಕೆ ಇವ್ರ ಮಗ ಅಕ್ಷಯ್ ಸಾಕಷ್ಟು ಗಲಾಟೆಯನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇದರ ನಡುವೆಯೂ ಕೂಡ ಮಗಳ ವಿದ್ಯಾಭ್ಯಾಸಕ್ಕೆ ಬೇಕು ಅಂತೇಳಿ 50 ಲಕ್ಷ ಹಣವನ್ನ FD ಮಾಡಿರ್ತಾರೆ. ಮತ್ತೆ ಉಳಿದ 50 ಲಕ್ಷ ಹಣವನ್ನ ತಮ್ಮ ಬಳಿ ಇಟ್ಕೊಂಡಿರ್ತಾರೆ. ಈ ಒಂದು ಹಣದ ವಿಚಾರವಾಗಿ ನನಗೆ ಬೇಕು ಹಣ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗಲಾಟೆ ಆಗಿರುತ್ತೆ. ಆದ್ರೆ ಈ ಹಣದ ವಿಚಾರ ಮತ್ತೆ FD ಮಾಡಿರುವಂತಹ ಹಣದ ಏನಿರುತ್ತೆ ಇದು ತನಗೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಪ್ಲಾನ್ ಮಾಡಿ ಏನು ಮಹದೇಪುರದ ಒಂದು ಮಾಲ್ ಬಳಿ ಇವರಿಬ್ರು ಕೂಡ ಪ್ಲಾನ್ ಮಾಡ್ಕೊಂತಾರೆ. 4 ಲಕ್ಷ ಹಣ ಕೊಡೋದ್ರ ಮೂಲಕ ಇನ್ನು ಉಳಿದ ಹಣ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಇದೆ, ಅದರಲ್ಲಿ ಕೂಡ ನಿಮಗೆ ಕೊಡ್ತೀನಿ ಅಂತೇಳಿ ಅವರ ಮಾವನಿಗೆ ಹೇಳಿದಂತ ನಂತರ ಅವರು ಇಲ್ಲ ಮನೆಯಲ್ಲೇ ಊತ್ಬಿಡು, ಹೊರಗಡೆಗೆ ಶಬ್ದ ತರೋದಕ್ಕೆ ಆಗೋದಿಲ್ಲ ಅಂತೇಳಿ ಅವರ ಮಾವನೇ ಪ್ಲಾನ್ ಕೊಟ್ಟಿರುವಂತದ್ದು ಗೊತ್ತಾಗಿದೆ. ಮತ್ತೆ ಇದು ಒಂದು ಆಂಗಲ್ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ. ಆದ್ರೆ ಈ ಹಣದ ವಿಚಾರ ಏನಿದೆ 1,20,00,000 ಹಣದ ವಿಚಾರವನ್ನ ಎಲ್ಲೂ ಕೂಡ ಪೊಲೀಸರ ಮುಂದೆ ಆರೋಪಿ ಬಾಯ್ ಇಟ್ಟಿಲ್ಲ. ಯಾಕಂದ್ರೆ ಅವರು ಪೊಲೀಸರು ಅಲ್ಲಿಗೆ ಹೋದಂತ ನಂತರ ಗೊತ್ತಾಗುತ್ತೆ ಇದು ಅಲ್ಲಿ ಸ್ಥಳೀಯರು ಹೇಳುವಂತದ್ದು ಹೌದು ಹಣಕಾಸಿನ ವಿಚಾರವಾಗಿ ಅವರ ನಡುವೆ ಗಲಾಟೆ ಆಗ್ತಾ ಇತ್ತು ಅಂತ. ಆನಂತರ ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭ ಇಲ್ಲ ನನಗೆ ಹಣದ ವಿಚಾರ ಇಲ್ಲ ಅಂತ ಹೇಳ್ತಾನೆ. ಹೀಗಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ ಅನ್ನ ದಿಕ್ಕು ತಪ್ಪಿಸುವಂತ ಯತ್ನವನ್ನ ಆರೋಪಿ ಮಾಡಿದ್ದಾನೆ. ಬಹಳ ಚಾಲಾಕಿಯಿಂದ ಉತ್ತರ ಕೊಡುವಂತದ್ದು, ಅವರ ದಿಕ್ಕು ಇನ್ವೆಸ್ಟಿಗೇಷನ್ ಅನ್ನ ಪ್ರೋಸೆಸ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತದ್ದು ಎಲ್ಲ ಕೂಡ ಕಲ್ಕೊಂಡಿದ್ದಾನೆ. ಇವೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ ದೃಶ್ಯಂ ಸಿನಿಮಾದ ರೀತಿಯಲ್ಲಿ ಈತ ಮಾಸ್ಟರ್ ಪ್ಲಾನ್ ಮಾಡುವಂತದ್ದು ಗೊತ್ತಾಗಿದೆ. ಮೊದಲು ಆ ಒಂದು ಮನೆಯಲ್ಲಿ ಉಂಡಿ ತೋಡುವಂತ ವಿಚಾರವನ್ನು ಕೂಡ ಬಾಯ್ಬಿಟ್ಟಿರುವಂತಂದ್ರೆ ಮಿಷಿನ್ಗಳನ್ನ ತರ್ತಾನೆ, ಹಂತ ಹಂತವಾಗಿ ತಂದು ಅಲ್ಲಿ 5x5 ಅಡಿಯಲ್ಲಿ ಆಳದಲ್ಲಿ ಮನೆಯ ಆಳದಲ್ಲಿ ಒಂದು ಗುಂಡಿಯನ್ನ ತೆಗೆಯುವಂತದ್ದು. ಮೊದಲು ತಂಗಿಯನ್ನ ಮತ್ತೆ ತಾಯಿಯನ್ನ ಆಮೇಲೆ ಅವರ ತಂದೆಯನ್ನ ಗುಂಡಿ ಒಳಗಡೆ ಹಾಕಿ ಸಮಾಧಿಯನ್ನ ರೀತಿಯಲ್ಲಿ ಮಾಡಿ ಅಂದ್ರೆ ಮಣ್ಣನ್ನ ಸಂಪೂರ್ಣವಾಗಿ ಮುಚ್ಚಿ ಅದ್ರ ಮೇಲೆ ಟೈಲ್ಸ್ ಎಲ್ಲ ಕ್ಲೀನ್ ಆಗಿ ಇಟ್ಟಿಟ್ಟು ಆನಂತರ ಮದ್ಯಪಾನವನ್ನ ಮಾಡಿ ಮನೆ ಒಳಗಡೆನೆ ಮಲಗ್ತಾನೆ. ಅಂದ್ರೆ ಅವನ ಮನಸ್ಸಿನ ವಿಕೃತಿಯ ಯಾವ ರೀತಿ ಇತ್ತು ಅನ್ನೋದು ಈ ಮೂಲಕವಾಗಿ ಗೊತ್ತಾಗುವಂತದ್ದು. ಸದ್ಯ ಪೊಲೀಸರು ಈಗ ಪ್ರೈಮರಿಯಾಗಿ ಏನು ತಿಲಕ್ ನಗರದಲ್ಲಿತ್ತು ಅವ್ರ ಕೇಸ್ ಎಲ್ಲ ಕೂಡ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಈಗ ವಿಜಯನಗರ ಪೊಲೀಸರು ಅದನ್ನ ಇನ್ವೆಸ್ಟಿಗೇಷನ್ ಮಾಡುವಂತದ್ದು. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಒಂದು ತಂಗಿಯ ವಿಚಾರ ಇರುವಂತ ಕಾರಣಕ್ಕೋಸ್ಕರ ಈ ತರ ಮಾಡಿದೆ ಅಂತ ಆತ ಬಾಯ್ಬಿಟ್ಟಿದ್ದ. ಅದನ್ನು ಹೊರತುಪಡಿಸಿ ಈ ರೀತಿಯ ಆಂಗಲ್ಗಳೆಲ್ಲ ಕೂಡ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಚೈತ್ರ ಗಂಗಾಧರ್, ಇನ್ನು ಮೊದಲ ಬಾರಿಗೆ ತಿಲಕ್ ನಗರ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆದಂತಹ ಸಂದರ್ಭದಲ್ಲಿ ಸಂಡೂರಲ್ಲಿ ಶವವನ್ನ ಬಿಸಾಕಿದ್ದೀನಿ ಅಂತ ಹೇಳಿದ್ದ. ನಂತರ ಮನೆಯಲ್ಲೇ ಹೂತ್ ಹಾಕಿರುವಂತದ್ದು ಬೆಳಕಿಗೆ ಬಂತು. ಯಾವ ರೀತಿ ಪೊಲೀಸರು ಈಗ ಎಲ್ಲೆಲ್ಲಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿದ್ದಾರೆ ಅಂದ್ರೆ ಸ್ಥಳ ಮಹಜರು ಕಾರ್ಯ ಎಲ್ಲೆಲ್ಲಿ ನಡೆಸಿದ್ದಾರೆ, ಈಗ ಅವ್ರ ಮಾವ ಕೂಡ ಇನ್ವಾಲ್ವ್ ಆಗಿರುವಂತದ್ದು ಅನುಮಾನ ವ್ಯಕ್ತವಾಗಿದೆ. ಆತನನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರಾ? ಪೊಲೀಸರ ತನಿಖೆ ಯಾವ ರೀತಿ ನಡೀತಾ ಇದೆ? ಚಿತ್ರ ಪ್ರಮುಖವಾಗಿ ಅಂದ್ರೆ ನೀವು ಇನ್ವೆಸ್ಟಿಗೇಷನ್ ಅನ್ನ ದಿಕ್ಕು ತಪ್ಪಿಸಕ್ಕೆ ಅಂತ ಏನ್ ಪ್ಲಾನ್ ಮಾಡಿದ್ದ ಅನ್ನೋದು ಗೊತ್ತಾಗುತ್ತೆ. ಮೊದಲು ಆತನ ಮೊಬೈಲ್ ಅನ್ನ ಅಲ್ಲೇ ಮನೆಯಲ್ಲೇ ಇಟ್ಟು ಬರುವಂತದ್ದು, ಆ ಬಳಿಕ ಅವರ ತಾಯಿ ತಂಗಿ ಮೊಬೈಲ್ ಅನ್ನ ಬೆಂಗಳೂರಿಗೆ ತಗೊಂಡ್ಬಂದು ಇಲ್ಲಿ ಡಸ್ಟ್ಬಿನ್ ಅಲ್ಲಿ ಬಿಸಾಡುವಂತದ್ದು, ಆನಂತರ ಅವರ ಮಾವ ಹೇಳ್ಕೊಂಡಂತ ರೀತಿಯಲ್ಲಿ ಮತ್ತೆ ಅವನು ಕೊಟ್ಟೂರಿಗೆ ಹೋಗಿ ಅಲ್ಲಿಂದ ಅವರ ಮಾವನಿಗೆ ಫೋನ್ ಮಾಡುವಂತದ್ದು. ಅಂದ್ರೆ ಪೊಲೀಸರು ಟೆಕ್ನಿಕಲ್ ಆಗಿ ಏನಾದ್ರು ಸಾಕ್ಷ್ಯಗಳನ್ನ ಮುಂದೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ಇವನು ಇರ್ಲಿಲ್ಲ ಅನ್ನೋ ರೀತಿಯಲ್ಲಿ, ಯಾಕಂದ್ರೆ ಅವನು ಬಂದಿದ್ರು ಕೂಡ ಫೋನ್ ಇರ್ಲಿಲ್ಲ ಅಂದ್ರೆ ಫೋನ್ ಅಲ್ಲೇ ಕೊಟ್ಟೂರಲ್ಲೇ ಲೊಕೇಶನ್ ಲೈವ್ ಟ್ರ್ಯಾಕ್ ಆಗುತ್ತೆ. ಹೀಗಾಗಿ ಇವನು ಅಲ್ಲೇ ಇದ್ದ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡಿದ್ದ. ಈಗ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಅವರ ಮಾವ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಿರೋದು ಗೊತ್ತಾಗಿದೆ. ಅವರನ್ನ ಬಂಧನ ಮಾಡಿದ್ದಾರೆ ಅಂತ ಅವರ ಮಾವ ಆಗಿರ್ಬೋದು ಮತ್ತೆ ಆರೋಪಿ ಅಕ್ಷಯ್ ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂತದ್ದು. ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಈತ ವೆಪನ್ಸ್ ಅನ್ನ ಅಂದ್ರೆ ಚಾಕು ಮನೆಯಲ್ಲಿದ್ದದನ್ನ ಯಾವ ರೀತಿ ಕೊಲೆ ಮಾಡ್ತಂತ ಅದು ಸಂಪೂರ್ಣವಾಗಿ ಚಿತ್ರಣ ಇರುವಂತದ್ದು ಅವರ ಮನೆಯಲ್ಲೇ ಆಗಿರುವಂತದ್ದು. ಅಂದ್ರೆ ಕ್ರೈಮ್ ಆಫ್ ಸೀನ್ ಏನಿದೆ ಅದು ಮನೆ ಒಳಗಡೆ ಆಗಿರುವಂತದ್ದು. ಅದನ್ನು ಹೊರತುಪಡಿಸಿ ಈತ ಆ ಒಂದು ಸಮಾಧಿ ಅಂದ್ರೆ ಒಂದು ಹೂಳು ತೆಗೆದು ಅಂದ್ರೆ ಮನೆಯ ಒಂದು ಸಮಾಧಿ ಆ ಗುಂಡಿ ತೆಗೆಯೋದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಏನಿತ್ತು, ಒಂದು ಡ್ರಿಲ್ಲಿಂಗ್ ಮಿಷಿನ್ ಆಗಿರ್ಬೋದು, ಒಂದು ಟೈಲ್ಸ್ ಕಟ್ ಮಾಡುವಂತ ಮಿಷಿನ್ ಅನ್ನು ಖರೀದಿ ಮಾಡಿದ. ಆ ಅಂಗಡಿಗಳಿಗೆ ಕೂಡ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಮಹಜರ್ಗಳನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅನಂತರ
ಇವನು ಎಲ್ಲೆಲ್ಲಿ ಹೋಗಿದ್ದ, ಎಲ್ಲಿ ಮದ್ಯವನ್ನ ಎಷ್ಟು ಬಾರಿ ಖರೀದಿ ಮಾಡ್ಕೊಂಡು ಬಂದಿದ್ದ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಬಾರ್ಗಳು ಕೂಡ ಕರ್ಕೊಂಡು ಹೋಗ್ತಾರೆ. ಅದನ್ನು ಹೊರತುಪಡಿಸಿ ಕೇವಲ ಇವರಿಬ್ಬರೇ ಈ ಒಂದು ಕ್ರೈಮ್ ಆಫ್ ಸೀನ್ ಅಲ್ಲಿ ಇದ್ದಾರಾ, ಇದನ್ನು ಹೊರತುಪಡಿಸಿ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಇದ್ದಾರಾ ಅನ್ನೋದು ಗೊತ್ತಾಗಬೇಕಾಗಿದೆ. ಇನ್ನೊಂದು ವಿಚಾರ ಅಂತಂದ್ರೆ ಈಗ ಅವರ ಅವರ ತಂಗಿಯ ಪ್ರಿಯಕರ ಏನಿದ್ದಾನೆ ಆತನನ್ನು ಕೂಡ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಇದುವರೆಗಿನ ತನಿಖೆಯಲ್ಲಿ ಅಂದ್ರೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸರ ತನಿಖೆಯಲ್ಲಿ ಆ ಒಂದು ಮಾಹಿತಿ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆತ ಎಲ್ಲವೂ ಕೂಡ ತಲೆಮರೆಸ್ಕೊಂಡಿದ್ದಾನ ರೀತಿಯಲ್ಲಿ ಇಲ್ಲಿ ಪೊಲೀಸರು ಹೇಳ್ತಾ ಇರುವಂತದ್ದು. ವಿಜಯನಗರ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕಾಗಿದೆ ಅವನು ಎಲ್ಲಿದ್ದಾನೆ, ನಿಜಕ್ಕೂ ಕೂಡ ಆತನನ್ನು ಏನಾದರೂ ಕೊಲೆ ಮಾಡಿದಾನ, ಇಲ್ಲ ತಲೆಮರೆಸ್ಕೊಂಡಿದ್ದಾನ ಅನ್ನೋ ರೀತಿಯಲ್ಲಿ ಗೊತ್ತಾಗಬೇಕಾಗಿದೆ. ಇನ್ನಷ್ಟು ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇನ್ನು ಮುಂದುವರೆದ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಚೈತ್ರ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.